ಆರ್ಪಿಎಸ್ ನಾಯಕತ್ವದಿಂದ ಧೋನಿಯನ್ನ ವಜಾ ಮಾಡಲಾಗಿದೆ. ಇದರಿಂದ ಧೋನಿ ಅಭಿಮಾನಿಗಳಿಗೆ ಮತ್ತೊಂದು ಶಾಕ್ ನೀಡಿದಂತಾಗಿದೆ. ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ಗೆ ನೂತನ ನಾಯಕನಾಗಿ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಇನ್ನು ಧೋನಿ ಪುಣೆ ತಂಡದೊಂದಿಗೆ 2 ವರ್ಷಗಳ ಒಪ್ಪಂದವನ್ನ ಮಾಡಿಕೊಂಡಿದ್ರು. ಇನ್ನು 2016 ಐಪಿಎಲ್ನ ಅಂಕಪಟ್ಟಿಯಲ್ಲಿ ಆರ್ಪಿಎಸ್ 7ನೇ ಸ್ಥಾನ ಹೊಂದಲಷ್ಟೇ ಶಕ್ತವಾಗಿತ್ತು. There it goes, gone! 6 runs, we're down to the final one. Oh, there you go! There you go! He's done it! What a match! Dhoni! Bang out of there, sixer! There it goes, gone! 6 runs, we're down to the final one. ಎಸ್, ಆರ್ಪಿಎಸ್ ನಾಯಕತ್ವದಿಂದ ಧೋನಿಯನ್ನ ವಜಾ ಮಾಡಲಾಗಿರುವಂಥದ್ದು ಇದರ ಸಹಜವಾಗಿ ಧೋನಿ ಅಭಿಮಾನಿಗಳಿಗೆ ಒಂದು ಕಡೆ ಬೇಸರ, ಮತ್ತೊಂದು ಕಡೆ ಶಾಕ್ ನೀಡಿದಂತಾಗಿದೆ. ಯಾಕೆಂದ್ರೆ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ಗೆ ನೂತನ ನಾಯಕನಾಗಿ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಧೋನಿ ಪುಣೆ ತಂಡದೊಂದಿಗೆ 2 ವರ್ಷಗಳ ಒಪ್ಪಂದವನ್ನ ಮಾಡಿಕೊಂಡಿದ್ರು. ಇನ್ನು 2016 ಐಪಿಎಲ್ನ ಅಂಕಪಟ್ಟಿಯಲ್ಲಿ ಆರ್ಪಿಎಸ್ 7ನೇ ಸ್ಥಾನ ಹೊಂದಲಷ್ಟೇ ಶಕ್ತವಾಗಿತ್ತು. ಹೀಗಾಗಿ ಇನ್ಮುಂದೆ ಎಂಎಸ್ಡಿ ಅದರಲ್ಲಿ ಸಾಮಾನ್ಯ ಆಟಗಾರರೊಬ್ಬನಾಗಿ ಅದೇ ತಂಡದಲ್ಲಿ ಮುಂದುವರಿತಾರೆ.